ನಾಳೆಯಿಂದ ಜಂಟಿ ವಿಶೇಷ ಅಧಿವೇಶನ ಸಾಗುತ್ತೆ. ಏನೋ ನರೇಗಾ ಕುರಿತು ಅಧಿವೇಶನದಲ್ಲಿ ಚರ್ಚೆ ಕೂಡ ನಡೆಯಲಿದೆ. ರಾಜ್ಯದಲ್ಲಿ ನಾಳೆಯಿಂದ ಜಂಟಿ ವಿಶೇಷವಾಗಿರುವಂತಹ ಅಧಿವೇಶನವನ್ನ ಕರೆಯಲಾಗಿದೆ. ನರೇಗಾ ಕುರಿತು ಅಧಿವೇಶನದಲ್ಲಿ ಪ್ರಮುಖ ಕೇಂದ್ರ ಬಿಂದುವೇ ಇದೆ. ಇದೇ ವಿಚಾರವಾಗಿ ಚರ್ಚೆ ಆಗುವುದು. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಈ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಜಿ ರಾಮ್ಜಿ ಹೆಸರು ಬದಲಾವಣೆಗೆ ವಿರೋಧ ಅನ್ನೋದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕೈಪಡೆ ಆಕ್ರೋಶವನ್ನ ಹೊರಗಾಗ್ತಿದೆ. ಮಹಾತ್ಮ ಗಾಂಧೀಜಿಯವರನ್ನ ಕೊಂದವರು ಈಗ ಎಲ್ಲವನ್ನೂ ಮುಗಿಸೋದಕ್ಕೆ ಹೊರಟಿದ್ದಾರೆ ಅಂತ ಸಚಿವರು ಕಿಡಿಕಾರಿದ್ದಾರೆ. ನರೇಗಾ ಬಗ್ಗೆ ಚರ್ಚೆಗಾಗಿ ಅಧಿವೇಶನವನ್ನು ನಾವು ಕರೆದಿದ್ದೀವಿ. ಬಿಜೆಪಿಗರು ಅಲ್ಲಿ ಬಂದು ಮಾತನಾಡಲಿ ಅಂತ ಸಚಿವ ಮಧು ಬಂಗಾರಪ್ಪನವರು ಒಂದು ರೀತಿ ಸವಾಲು ಹಾಕಿದ್ದಾರೆ. ನೋಡಿ, ಈಗಾಗಲೇ ಪ್ರಮುಖ ನಾಯಕರ ನಡುವೆ ಜಟಾಪಟಿ ಆಗ್ತಿತ್ತು. ಕೇಂದ್ರದಲ್ಲಂತೂ ದೊಡ್ಡ ಮಟ್ಟದ ಚರ್ಚೆನೇ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇವರು ತೆಗೆದಿದ್ದಾರೆ, ಬೇಕಂತಾನೆ ಮಾಡ್ತಿದ್ದಾರೆ. ಇವರು ಇದರಿಂದ ಉದ್ಯೋಗ ಖಾತ್ರಿ ಕೊಡಬೇಕೆನ್ನುವಂಥ ಬಡವರ ಬಗ್ಗೆ, ಜೊತೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದವ್ರ ಬಗ್ಗೆ ಯೋಚನೆ ಇಲ್ಲ. ಈ ಹೆಸರೇ ಇಲ್ಲಿ ಕೇಂದ್ರ ಬಿಂದುವಾಗಿ ಚರ್ಚೆ. ಇದ್ರ ಬಗ್ಗೆ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಅವರನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಜಿ ರಾಮ್ಜಿ ಹೆಸರು ಬದಲಾವಣೆ ಮಾಡಿದ್ರಲ್ಲ, ಇದು ನಮ್ಮ ವಿರೋಧ. ಮಹಾತ್ಮ ಗಾಂಧೀಜಿಯವರನ್ನ ಕೊಂದವರೀಗ ಎಲ್ಲವನ್ನ ಮುಗಿಸೋದಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಬೇಕು ಅನ್ನೋದು ಇವರ ದುರುದ್ದೇಶ. ಇದು ನಾವಿದಕ್ಕೆ ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ಬಿಜೆಪಿ ನಾಯಕರು ಮಾತನಾಡ್ತಾರಲ್ಲ, ಬರಲಿ, ನಾಳೆ ಅಧಿವೇಶನ ಕರೆದಿದ್ದೀವಿ. ಅಧಿವೇಶನದಲ್ಲಿ ಬಂದು ಅವ್ರ ವಾದ ಏನಿದೆ, ಅವ್ರ ಮಾತೇನಿದೆ, ಚರ್ಚೆಯನ್ನ ಮಾಡಲಿ ಅನ್ನೋದಾಗಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ನಾಳೆ ಅದೇ ಮೇನ್ ಆಗಿ ಈ ಮನ್ರೇಗಾ ವಿಚಾರದ ಬಗ್ಗೆ ಮೇನ್ ಆಗಿ ಬರ್ತದೆ. ಮತ್ತೆ ಗವರ್ನರ್ ಸ್ಪೀಚರ್ಸ್ ಹೆಂಗೆ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಬೇರೆ ಬೇರೆ ಸಮಸ್ಯೆನೂ ಕೂಡ ಮಾಡತಕ್ಕಂಥದ್ದನ್ನ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಮನೆ ಮುಖ್ಯಮಂತ್ರಿಗಳು ಕೂಡ. ಯಾಕಂದ್ರೆ ಇದೊಂದು ದುರಂತ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಜನರಿಗೆ ಕೆಲಸ ಸಿಗದೆ ಹೊಟ್ಟೋಗ್ಬಿಡುತ್ತೆ ಅವ್ರ ಕೈಯಿಂದ. ಅದನ್ನ ನಾವು ನಮ್ದು ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಐ ಥಿಂಕ್ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕೆಲವರು ಅವ್ರವ್ರೇ ಇರ್ತಕ್ಕಂಥ ವ್ಯವಸ್ಥೆಯನ್ನ ಮನ್ರೇಗಾನ ಉಳಿಸ್ಕೋಬೇಕು ಅನ್ನೋದು ಭಾವನೆ ಮೇಲೆ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ಗುಡ್ ದಿಸ್ ಥಿಂಗ್. ಚರ್ಚೆ ಅದು ಮಾಡೋದು ಒಳ್ಳೇದು. ಈಗ ಮನ್ರೇಗಾನು ಕೂಡ ಇಡೀ ದೇಶದಲ್ಲಿ ಯಾರ್ಯಾರಿಗೆ ಕೆಲಸ ಇರಲಿಲ್ಲ, ನಿಜವಾಗ್ಲೂ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಭಾಷಣ ಮಾಡ್ಕೊಂಡು ಬಿಜೆಪಿಯವರು ಬುಳ್ಳೆ ಬಿಟ್ರೆ ಹೊರತು 2 ಕೋಟಿ ಜನರಿಗೆ ಕೆಲಸ ಕೊಡ್ತೀವಿ ಅಂತ. ಈ ಕೊಟ್ಟಿರೋ ಕೆಲಸನ ಏನು ಮನಮೋಹನ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಕೊಟ್ಟರು, ಅದನ್ನ ತೆಗೆಯಕೊಂಟಾರೆ 2 ಕೋಟಿ ಜನರಿಗೆ. ನನಗೆ ಗೊತ್ತಿರೋ ಪ್ರಕಾರ ರಾಹುಲ್ ಗಾಂಧಿ ಅವರು ಒಂದ್ ಸ್ವಲ್ಪ, ಮತ್ತೆ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಇದನ್ನ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಇವ್ರಿಗೇನಂದ್ರೆ ಬಿಜೆಪಿ ಅವರಿಗೆ 2 ವಿಚಾರ. ಬಡವರು ದುಡಿತಾರೆ, ಅವರು ಆರಾಮಾಗಿರ್ತಾರೆ ಅಂದ ತಕ್ಷಣ ಇವರಿಗೆ ಹೊಟ್ಟೆ ಕಿಚ್ಚು. ಮಹಾತ್ಮ ಗಾಂಧಿ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ಕಿಚ್ಚು. ಸೊ ದಿನ ಮಹಾತ್ಮ ಗಾಂಧಿನ ಹತ್ಯೆ ಯಾರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ಬಿಜೆಪಿ ಅವರು.